ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಅಂತ ಕರೀತಾರೆ. ಈ ದಿನದ ವಿಶೇಷತೆ ಏನು, ಪ್ರತಿಯೊಬ್ಬರೂ ಇವತ್ತಿನ ದಿನಕ್ಕೆ ಏನಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ, ಈ ವಿಶೇಷ ದಿನದ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ದಿನ ಪ್ರತಿಯೊಬ್ಬರೂ ಅವರ ತಾತ, ಅಜ್ಜಿ, ಅವರ ಮುತ್ತಾತ ಇವ್ರಿಗೆಲ್ಲ ಅವರು ನೆನೆಸ್ಕೊಳ್ಳೋ ಅಂಥದ್ದು ದಿನ ಇದು. ಏನಕ್ಕೆ ಅಂದರೆ ಇವತ್ತು ನಾವೇನಿದ್ದೀವೋ ಇದಕ್ಕೆಲ್ಲ ಅವರೇ ಕಾರಣ. ನಮ್ಮ ಜೀವನದ ಮೇಲೆ ಅವರು ತುಂಬ ಪ್ರಭಾವ ಬೀರಿರ್ತಾರೆ. ಈ ದೇಹದ ಮೇಲೆ ಅವರ ಒಂದು ಇನ್ಫ್ಲುಯೆನ್ಸ್ ಕೂಡ ಇರುತ್ತೆ. ಒಂದು ಜೆನೆಟಿಕ್ ಇನ್ಫ್ಲುಯೆನ್ಸು ಮತ್ತು ಕಾರ್ಮಿಕ್ ಇನ್ಫ್ಲುಯೆನ್ಸ್ ಅಂತ ಕರಿತೀವಿ. ಈ ಜೆನೆಟಿಕ್ ಇನ್ಫ್ಲುಯೆನ್ಸ್ ಅಂದರೆ ಅವರ ಒಂದು ಈ ದೇಹನೇ ಒಂದು ಮೆಮೊರಿ. ನೀವು ಗಮನಿಸಿದ್ರೆ ನೀವು ಸರಿಯಾಗಿ ಗಮನಿಸಿದ್ರೆ ನಮ್ಮ ಒಂದು ಮುಖಲಕ್ಷಣ ಮತ್ತು ನಮ್ಮ ತಾತ, ಅಜ್ಜಿ, ಮುತ್ತಾತ ಇವ್ರಿಗೆ ಒಂದಷ್ಟು ಹೋಲಿಕೆ ಕಾಣುತ್ತೆ. ಆಮೇಲೆ ಈ ಕಾರ್ಮಿಕ್ ಮೆಮೊರಿ ಅಂತ ಕರೆದ್ರೆ ಯಾವ ಥರ ಅಂದರೆ ಒಂದಷ್ಟು ಇನ್ಫಾರ್ಮೇಷನ್ಸು ನಮ್ಮ ಮೇಲೆ ಬಂದಿರುತ್ತೆ. ಅವರು ನಮ್ಮ ಪೇರೆಂಟ್ಸ್ಗಳು, ನಮ್ಮ ಅಪ್ಪ ಅಮ್ಮ, ಇನ್ನೂ ಒಂದಷ್ಟು ತಲೆಮಾರುಗಳು ಅವ್ರ ಜೊತೆ ಇದ್ದಾಗ ಅವ್ರದ್ದು ಒಂದಷ್ಟು ವಿಷಯಗಳನ್ನೆಲ್ಲ ನಾವು ಅನ್ಕಾನ್ಷಿಯಸ್ಲಿ ಮಾಡ್ಕೊಂಡಿರ್ತೀವಿ. ಯಾವ ಥರ ಅಂದರೆ ಅವರು ನಡೆಯೋ ಸ್ಟೈಲ್ ಆಗಿರ್ಬೋದು, ಅವರು ಮಾತಾಡೋವಂಥ ಸ್ಟೈಲ್ ಆಗಿರ್ಬೋದು, ಈ ನಮ್ಮ ಆ್ಯನ್ಸಿಸ್ಟರ್ಸು ಬದುಕಿರೋ ರೀತಿ, ಅವರು ಯಾವ ಥರ ಇದ್ದರು, ಅವರ ಒಂದು ಕಲ್ಚರು, ಅವರ ಒಂದು ಲ್ಯಾಂಗ್ವೇಜು, ಅವರ ಒಂದಷ್ಟು ವಿಧಾನಗಳೆಲ್ಲ ನಮ್ಮ ಜೀವನದಲ್ಲೂ ಬಂದಿರ್ತದೆ. ಅದು ಜನ್ರೇಷನಿಂದ ಜನ್ರೇಷನ್ಗೆ ಒಂದಷ್ಟು ಇದನ್ನು ನಾವು ಕಾರ್ಮಿಕ್ ಮೆಮೊರಿ ಅಂತ ಕರಿತೀವಿ. ಇಂಥ ವಿಷಯಗಳೆಲ್ಲ ನಮ್ಮ ಮೇಲೆ ರೂಲ್ ಮಾಡ್ತಾ ಇರ್ತದೆ ಮತ್ತು ಇಂಥ ವಿಷಯಗಳೆಲ್ಲ ನಮ್ಮ ಮೇಲೆ ಅದು ಇಂಪ್ರಿಂಟ್ ಆಗಿರ್ತದೆ. ಇಂಥ ವಿಷಯಗಳನ್ನ ನಾವು ಇದನ್ನು ಕೂಡ ನಮ್ಮ ಜೀವನದಲ್ಲೂ ಫಾಲೋ ಮಾಡ್ತಿರ್ತೀವಿ. ಸೊ ಇದೇನಾಗುತ್ತೆ ಅಂದರೆ ನಮ್ಮದು ಅನ್ನೋದು ಏನೂ ಇರೋದಿಲ್ಲ. ಅವರ ಒಂದು ಇನ್ಫ್ಲುಯೆನ್ಸ್ನ ನಾವು ತಗೊಂಡು ಬದುಕಿದ್ರೆ ನಾವು ಬದುಕಿರೋದಕ್ಕೆ ಏನೂ ವ್ಯಾಲ್ಯೂ ಇರೋದಿಲ್ಲ. ನಾವು ಅನ್ನೋದು ಇದೊಂದು ಫ್ರೆಶ್ ಲೈಫ್ ಆಗಿ ಬದುಕಬೇಕು. ಇದೇನೆಂದರೆ ಬೇರೆಯವರಿಂದ ನಮ್ಮ ಒಂದು ರಿಲೇಷನ್ ಏನಿದೆ, ಈ ಒಂದು ವಿಷಯಗಳಿಂದ ನಮ್ಮನ್ನು ನಾವು ರೂಲ್ ಮಾಡ್ಕೋಬಾರ್ದು. ಸೊ ಅದಕ್ಕೋಸ್ಕರನೇ ಈ ದಿನ ಇರೋದು ಮಹಾಲಯ ಅಮಾವಾಸ್ಯೆ. ಈ ಒಂದು ಟೈಮ್ ಏನಿದೆ, ಪರ್ಟಿಕ್ಯುಲರ್ ಟೈಮಲ್ಲಿ ಒಂದಷ್ಟು ವಿಧಾನಗಳು ಇದು ನಮ್ಮ ಕಲ್ಚರಿಂದ, ಪಾಸ್ಟ್ ಜನ್ರೇಷನಿಂದ ಒಂದಷ್ಟು ಬಂದಿರುತ್ತೆ. ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಮ್ಮ ಆ್ಯನ್ಸಿಸ್ಟರ್ಸ್ ಅಂತ ಕರಿತೀವಿ, ಇವರಿಂದ ನಾವು ಸ್ವಲ್ಪ ನಮ್ಮ ಒಳಗಡೆ ಒಂದಷ್ಟು ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ಬೋದು. ಸತ್ತೋಗಿರೋರನ್ನ ಅಷ್ಟು ಈಸಿಯಾಗಿ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಅವರು ನಮ್ಮ ಮೇಲೆ ರೂಲ್ ಮಾಡ್ತಿರ್ತಾರೆ. ತುಂಬ ವಿಷಯಗಳು ನಮ್ಮ ಮೇಲೆ ರೂಲ್ ಮಾಡ್ತಾ ಇರುತ್ತೆ. ಇವತ್ತೂ ಕೂಡ, ಈ ಕ್ಷಣವೂ ಕೂಡ ಅವರು ನಮ್ಮ ಮೇಲೆ ರೂಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ಯಾರೇ ಒಬ್ಬ ವ್ಯಕ್ತಿ ಸತ್ರೂ ಅವ್ರಿಗೆ ಒಂದಷ್ಟು ವಿಧಿ ಕಾರ್ಯಗಳನ್ನ ಮುಖಾಂತರ ಅವರಿಂದ ನಾವು ಸ್ವಲ್ಪ ಒಂದಷ್ಟು ಅಂತರನ ಕಾಯ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರೋದು. ಸೊ ಇಂಥ ವಿಷಯಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಈ ಒಂದು ದಿನನ ನಾವು ಯೂಸ್ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಒಳಿತಾಗುತ್ತೆ. ಸೊ ಈ ಮಹಾಲಯ ಅಮಾವಾಸ್ಯೆ ಇದೊಂದು ವಿಶೇಷ ದಿನ. ಈ ದಿನನ ನೀವು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಪೂರ್ವಜರ ಒಂದಷ್ಟು ಇನ್ಫ್ಲುಯೆನ್ಸ್ಗಳಿಂದ ಸ್ವಲ್ಪ ಅಂತರನ ಕಾಯ್ಕೋಬೋದು ಅವರಿಂದ. ಸೊ ಇದಕ್ಕೇ ಒಂದಷ್ಟು ಸೈಂಟಿಫಿಕ್ ಆಗಿರೋ ಒಂದಷ್ಟು ಪ್ರೋಸೆಸ್ಸು, ಮೆಥಡ್ಸ್ಗಳಿದ್ದಾವೆ. ಕಾಲಭೈರವ ಕರ್ಮ, ಕಾಲಭೈರವ ಶಾಂತಿ ಅಂತ ಒಂದಷ್ಟು ಆನ್ಲೈನ್ ಸ್ಟ್ರೀಮಿಂಗ್ ಇರುತ್ತೆ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿರೋ ಒಂದಷ್ಟು ಇನ್ಫಾರ್ಮೇಷನ್ಸ್ನ ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ನೀವು ಇದರದ ಪ್ರಯೋಜನ ಪಡ್ಕೊಬೋದು. ನಮಸ್ಕಾರ.